ರಾಜ್ಯಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಮುಂದುವರೆದಿದೆ. ಈಗ ಶರಣಗೌಡ ಕಂದುಕೂರು ಅವರು ಮತದಾನ ಮಾಡಿ ಬಂದಿದ್ದಾರೆ. ಅವನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮಗೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಏನು ಗಾಳವನ್ನು ಹಾಕುವಂತ ಕೆಲಸವನ್ನು ಮಾಡಿದ್ರು, ಕಾಂಗ್ರೆಸ್ಗೆ ಮತ ಹಾಕಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ರು. ನನ್ಗೆ ಗಾಳ ಹಾಕಿದ್ ಯಾರು ಹೇಳಿದ್ರು? ನಾವೆಲ್ಲ ಈ ಗಾಳಕ್ಕೆಲ್ಲ ಬೀಳ್ತಕ್ಕಂಥವ್ರಲ್ಲ. ಆಮೇಲೆ ನಮಗೆ ಯಾವುದೇ ಪಕ್ಷದವರು ಈ ತರ ದೊಡ್ಡ ಮತದಾನ ಆಗ್ಲಿ, ಆಮೇಶ ಆಗ್ಲಿ ನನಗೆ ವೈಯಕ್ತಿಕವಾಗಿ ಯಾರು ಸಂಪರ್ಕ ಮಾಡಿಲ್ಲ. ತಾವೇ ಹೇಳಿದ್ರಿ ಸರ್, ಒಂದಷ್ಟು ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಪಾರ್ಟಿಯಿಂದ ಕೂಡ ತಾವು ಅಂತರ ಕಾಯ್ಕೊಂಡಿದ್ರಿ ಸರ್. ಸಂಪರ್ಕ ಅಂದ್ರೆ ಕೇವಲ ರಾಜಕೀಯ ಸಂಪರ್ಕ ಅಲ್ಲ, ವೈಯಕ್ತಿಕವಾಗಿ ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳಿದ್ದು. ಯಾವುದೋ ರಾಜ್ಯಸಭೆಗೋಸ್ಕರ ಅಡ್ಡ ಮತದಾನ ಮಾಡ್ತೀವಿ ಅಂತ ತಿಳ್ಕೊಂಡು ನನಗೆ ಯಾರೋ ಮಾತಾಡ್ಯಾರ, ಸಂಪರ್ಕ ಸಾಧಿಸ್ಯಾರ ಅಂತ ನಾ ಯಾವತ್ತೂ ಹೇಳಿಲ್ಲ. ನಿನ್ನೆ ತಡರಾತ್ರಿ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಜೊತೆ ಮಾತುಕತೆ ಮಾಡಿರುವಂತದ್ದು ಏನಾಯ್ತು ಸರ್? ಏನೆಲ್ಲ ಮಾತುಕತೆ ಆಯ್ತು? ಕೆಲವು ಒಂದೆರಡು ವಿಷಯದಲ್ಲಿ ಮನಸ್ತಾಪ ಇದ್ದಿರ್ತಕ್ಕಂಥದ್ದು ನಿಜ. ಅದು ನಿನ್ನೆ ನಮ್ಮ ಯುವ ನಾಯಕರು ಮತ್ತೆ ಕುಮಾರಣ್ಣವರು, ನಮ್ಮ ಹಿರಿಯ ಅಂಕಿನ ಸೋದರರು ನಮ್ಮ ಮನೆಯಲ್ಲಿ, ಬೆಂಗಳೂರು ಮನೆಯಲ್ಲಿ ನಿನ್ನೆ ಬಂದು ಮಾತಾಡಿ ಕೆಲವು ವಿಚಾರಗಳನ್ನು ಮನಸ್ತಾಪ ಇದ್ದು ನಿನ್ನೆ ಸರಿ ಮಾಡ್ಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೆ ಕೂಡ ನಿಮ್ ಜೊತೆ ಮಾತುಕತೆ ಮಾಡಿದ್ರು, ಸಮಸ್ಯೆ ಬಗೆಹರುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಈಗಲೂ ಕೂಡ ನಿಮ್ಗೆ ಆ ಒಂದು ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸರ್? ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ನಮ್ದು ರಾಜಕೀಯಕ್ಕಿನ್ನೂ ಮೀರಿ ಒಂದು ವೈಯಕ್ತಿಕ ಸಂಬಂಧ ಇದೆ. ಕೆಲವೊಂದ್ಸಲ ಸಂಬಂಧಗಳು ಬೇರೆ ಯಾವುದೇ ನಿರ್ಧಾರ ತಗಲಾರದಂತ ಸ್ಥಿತಿ ಕಟ್ಟಿ ಆಗ್ತಕ್ಕಂಥದ್ದು ಇದೆ. ಹಾಗಾಗಿ ಇವತ್ತು ನಾವು ಕೆಲವು ವಿಚಾರಗಳನ್ನ ನಿನ್ನೆ ಚರ್ಚೆ ಮಾಡಿ ಬಗೆಹರಿಸ್ಕೊಂಡಿದ್ದೀವಿ. ಈಗ ಮತದಾನ ಮಾಡಿದ್ದೀರಾ? ಯಾರಿಗೆ ಮತದಾನ ಮಾಡಿದ್ದೀರಿ ಸರ್? ಜೆಡಿಎಸ್ ಪಕ್ಷದ ಬೆಂಬಲಿತ ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಕೊಡಬೇಕಂತ ವಿಪ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟು ನಮ್ಮ ಚುನಾವಣೆ ಏಜೆಂಟ್ ತಿಪ್ಪೇಸ್ವಾಮಿ ಅವರಿಗೆ ನನ್ನ ಮತಪತ್ರವನ್ನು ತೋರಿಸಿ ಬಂದಿದೆ. ಇಷ್ಟು ದಿನ ಒಂದು ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ರಿ. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಒಂದು ಸಕ್ರಿಯವಾಗಿ ಭಾಗವಹಿಸುವಂತ ಕೆಲಸಗಳಾಗುತ್ತೆ ಸರ್? ಖಂಡಿತವಾಗಿ. ಇವಿಷ್ಟು ಏನು ಶರಣಗೌಡ ಕಂದುಕೂರು ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.